ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾನು ಸಾಯಿ ಸಚ್ಚರಿತೆಯ ಅಧ್ಯಾಯ 50 ಪಾರಾಯಣ ಮಾಡುತ್ತಿದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಬಾಬಾ ಅವರನ್ನು ಕಂಡೊಡನೆ ಸ್ವಾಮಿಯವರು ತಮ್ಮ ಗುರುಗಳನ್ನು ಕಂಡಂತೆ ಸಂತೋಷಪಟ್ಟರು. ಕಣ್ಣುಗಳು ಮಂಜಾದವು, ಗಂಟಲು ಕಟ್ಟಿತು. ಬಾಬಾ ಅವರ ಪಾದ ಧೂಳಿಯಲ್ಲಿ ಹೊರಳಾಡಬೇಕೆಂದುಕೊಂಡರು. ಬಾಬಾ ಅವರ ಬಳಿ ಹೋದಾಗ, ನೀನು ಮನೆಗೆ ಹೋಗು, ನನ್ನ ವೈಭವ ನನಗೆ, ಪುನಃ ಬರಬೇಡ, ಹೊರಡು ಎಂದರು. ಸೋಮದೇವರಿಗೆ ಭಯ, ಆಶ್ಚರ್ಯಗಳಾದವು. ಎಂತಹ ಜ್ಞಾನಿಗಳಿವರು! ತನ್ನ ಅಹಂಕಾರದ ತಪ್ಪಿಗೆ ತಕ್ಕ ವರ್ತನೆ ಹಾಗೂ ಇದೇ ಆಶೀರ್ವಾದ ಪಾಠ ಎಂದು ತಿಳಿದರು. ನಾನಾ ಸಾಹೇಬರ ಅನುಭವವು ವಿಚಿತ್ರವಾಗಿತ್ತು. ಒಂದು ಸಲ ನಾನಾ, ಭಗತ್ ಮಾಳ್ಸಾಪತಿ ಹಾಗೂ ಬಾಬಾ ಅವರು ಮಸೀದಿಯಲ್ಲಿ ಕುಳಿತಿದ್ದಾಗ ಬಿಜಾಪುರದಿಂದ ಮುಸಲ್ಮಾನ ಭಕ್ತನೊಬ್ಬನು ತನ್ನ ಪತ್ನಿಯೊಂದಿಗೆ ಬಾಬಾ ಅವರ ದರ್ಶನಕ್ಕೆ ಬಂದನು. ಆಕೆ ಘೋಷ ಧರಿಸಿದ್ದಳು. ನಾನಾ ಅವರು ಕೂಡಲೇ ಎದ್ದು ಹೊರಟರು. ಬಾಬಾ ಅವರನ್ನು ತಡೆದರು. ಆತನ ಪತ್ನಿಯು ಬಹಳ ಸುಂದರವಾಗಿದ್ದಳು. ಅವಳನ್ನು ನಾನಾ ನೋಡಲಿಚ್ಛಿಸಿದರು. ಬಾಬಾ ಅವರು, ನಾನಾ, ದುರಾಲೋಚನೆ ಇಲ್ಲದೆ ಸೌಂದರ್ಯ ನೋಡಿದರೆ ತಪ್ಪಿಲ್ಲ, ಇದರಲ್ಲಿ ನಾಚಿಕೆ, ಹೆದರಿಕೆ ಬೇಡ ಎಂದರು. ನಾನಾ ಸಾಹೇಬರು ತಮ್ಮ ವಯಸ್ಸಿನಲ್ಲಿ ಆಕೆಯನ್ನು ಮತ್ತೆ ನೋಡಬೇಕೆಂದು ಇದ್ದುದನ್ನು ಶ್ಯಾಮ ಅವರಿಗೆ ನಂತರ ವಿವರಿಸಿದರು. ನಮ್ಮ ಮನಸ್ಸು ಚಂಚಲವಾದದ್ದು, ಅದಕ್ಕೆ ನಾವು ಶರಣಾಗಬಾರದು. ಇಂದ್ರಿಯಗಳನ್ನು ಕ್ರಮೇಣ ನಿಗ್ರಹಿಸುತ್ತಾ ಬರಬೇಕು, ಅವುಗಳಿಗೆ ದಾಸರಾಗಬಾರದು. ದೇವರು ಈ ಸುಂದರ ಜಗತ್ತನ್ನು ನಿರ್ಮಿಸಿದ್ದಾನೆ. ಅಂತರಂಗ ಪರಿಶುದ್ಧವಾಗಬೇಕು. ಹೀಗಿದ್ದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ಮೋಹರಹಿತವಾಗಿ ಪರಮಾತ್ಮನ ಸುಂದರ ಕೃತಿಗಳನ್ನು ನೋಡಿ ಆನಂದಿಸಬೇಕು ಎಂದು ಹೇಳಿದರು. ನಾವು ಇಂದ್ರಿಯಗಳನ್ನು ಸ್ವಾಭಾವಿಕವಾಗಿ ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಇದರಿಂದ ಆನಂದವನ್ನು ಅನುಭವಿಸುವಾಗಲೂ ಸಹ ಪರಮಾತ್ಮನ ನೆನಪು ಮೂಡುತ್ತದೆ. ನಮ್ಮ ಹೊರಗಿನ ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿಕೊಳ್ಳದೆ ಮನಸ್ಸನ್ನು ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಸಿಲುಕಿ ಜನನ ಮರಣಗಳೆಂಬ ವ್ಯೂಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ. ನಾವು ವಿವೇಕವನ್ನು ನಮ್ಮ ಸಾರಥಿ ಹಾಗೂ ಮಾರ್ಗದರ್ಶಕವಾಗಿ ಮಾಡಿಕೊಳ್ಳಬೇಕು. ಇದರಿಂದ ನಾವು ಎಂದಿಗೂ ತಪ್ಪು ಹಾದಿ ಹಿಡಿಯುವುದಿಲ್ಲ. ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಗರವಾದ ಸಾಯಿ ಪಾದವನ್ನು ಸುಲಭವಾಗಿ ಸೇರಬಹುದು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 50ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.